ಟುಗೆದರ್ನಲ್ಲಿದ್ದ ಯುವಕ ಕಿರಿಕ್ ಮಾಡ್ಕೊಂಡಿದ್ದಾರೆ. ಪ್ರಿಯಕರ್ನಿಂದ ಚಾಕು ಇರಿತಕ್ಕೊಳಗಾಗಿದ್ದಾಳೆ ಯುವತಿ. ಆಕೆ ಸಾವನ್ನಪ್ಪಿದ್ದಾಳೆ. ಈಗ ರೇಖಾ ಎಂಬ ಯುವತಿಗೆ ಚಾಕು ಇರಿದು ಕೊಂದಿದ್ದಾನೆ ಲೋಕೇಶ್. ಲಿವಿಂಗ್ ಟುಗೆದರ್ನಲ್ಲಿದ್ರು. ರೇಖಾ ಬೇರೊಬ್ಬರ ಜೊತೆ ಸಲುಗೆಯಿಂದ ಇದ್ಲು ಅಂತ ಆಕೆಗೆ ಚಾಕು ಇರಿದಿದ್ದಾನೆ. ಆಕೆಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಬಟ್ ಈಗ ಆಕೆ ಶಿ ಇಸ್ ನೋ ಮೋರ್, ಸಾವನ್ನಪ್ಪಿದ್ದಾಳೆ. ರೇಖಾಳ ಶೀಲವನ್ನ ಶಂಕಿಸಿ ಚಾಕುವಿನಿಂದ ಇರಿದಿದ್ದಾನೆ ಪಾಪಿ. ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿದ್ಲಂತೆ ರೇಖಾ. ಇತ್ತೀಚೆಗೆ ಇಬ್ಬರ ನಡುವೆ ಜಗಳಗಳು ಪದೇ ಪದೇ ಆಗ್ತಾ ಇತ್ತು. ಚಾಕು ಇರಿತ ಆದ ನಂತರ ಆಕೆಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರೇಖಾ ಮೃತಪಟ್ಟಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಆರೋಪಿಗಾಗಿ ಹುಡುಕಾಟ ಕೂಡ ನಡೀತಾ ಇದೆ. ಓಕೆ, ಲಿವಿಂಗ್ ಟುಗೆದರ್, ಮದುವೆ ಆಗಿರಲಿಲ್ಲ, ಪರಸ್ಪರ ಒಪ್ಪಿಗೆ ಮೇರೆಗೆ ಒಟ್ಟಿಗಿದ್ದಾರೆ. ಆನಂತರ ಇಬ್ಬರ ನಡುವೆ ಅದೇನು ಬಿರುಕು ಬಿತ್ತೋ ಗೊತ್ತಿಲ್ಲ. ಆಕೆಯನ್ನ ಅನುಮಾನದಿಂದ ನೋಡ್ತಾ ಇದ್ದಂತೆ ಲೋಕೇಶ್ ಚಾಕುವಿನಿಂದ ಇರಿದಿದ್ದಾನೆ. ಇತ್ತೀಚೆಗೆ ಪದೇ 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 ಜಗಳಗಳು ಆಗ್ತಾ ಇತ್ತು ಅವರಿಬ್ಬರ ನಡುವೆ. ಆ ಹೆಣ್ಮಗಳನ್ನ ಕೂಡ ನೋಡ್ತಾ ಇದ್ದೀರಿ. ಪಾಪ ಆಕೆ ಈಗ ಇಲ್ಲ. ಯಾರನ್ನ ನಂಬಿದ್ಲೋ, ಯಾರ ಜೊತೆಯಲ್ಲಿ ಇಲ್ಲಿ ತನಕ ಇದ್ಲೋ ಆತನೇ ಚಾಕುವಿನಿಂದ ಚುಚ್ಚಿ ಆಕೆಯನ್ನ ಕೊಲೆ ಮಾಡಿದ್ದಾನೆ. ರೇಖಾ ಅಂತ ಈಕೆ ಹೆಸರು. ಶೀಲವನ್ನ ಶಂಕಿಸಿ ಆಕೆಗೆ ಚಾಕು ಇರಿದಿದ್ದಾನೆ ಆ ಪಾಪಿ. ನಂತರ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಆತನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇಬ್ರು ಎಲ್ಲಿ ಅವರು, ಯಾವ ಮೂಲದವರು, ಹೇಗೆ ಪರಿಚಯ ಆದರೂ, ಎಷ್ಟು ವರ್ಷ, ಈಕೆಗೂ ಯಾವುದೇ ಮದುವೆ ಆಗಿರಲಿಲ್ವಾ, ಆತ ಕೂಡ ಸಿಂಗಲ್ಲ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಚಾಕು ತಂದಂತ ಅಂದರೆ ಬಿದ್ದಂತಹ ಚಾಕು, ಮತ್ತೊಂದು ಕಡೆ ರಕ್ತ ಚೆಲ್ಲಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಮಾಜ ಯಾವ ಕಡೆಗೆ ಸಾಗ್ತಾ ಇದೆ ಅನ್ನುವ ಪ್ರಶ್ನೆ ಇತ್ತೀಚೆಗೆ ಪದೇ ಪದೇ ಬರ್ತಾ ಇದೆ.